ನನಗೆ ಶಾಂಬಲಾಗೆ ಬಾಬಾಜಿ ಶಾಂಬಲ ಕರ್ಕೊಂಡು ಹೋಗಿ ಅಂದ್ರೆ ಶಾಂಬಲ ಕರ್ಕೊಂಡು ಹೋಗಿದಾರೆ ನನ್ನನ್ನ. ಅವ್ರದ್ದೊಂದು ಕೇವ್ ಇದೆ, ಅಲ್ಲಿ ಒಂದು ದೀಪ ಹಚ್ತಿರ್ತಾರೆ ಅಷ್ಟೇ. ಆ ಕೇವಲ್ಲಿ ಇವಳು ಏನ್ ಮಾಡಿದಾಳೆ, ಒಂದು ಲೈಫಲ್ಲಿ ಒಂದು ದೇವಸ್ಥಾನಕ್ಕೆ ಗಂಡ ಹೆಂಡತಿ ಹೋಗಿದ್ದಾರೆ. ಆ ಲೈಫಲ್ಲಿ ದೇವಿ ದೇವಸ್ಥಾನ ಅದು. ದೇವಿ ಮುಂದೆ ಏನ್ ಮಾಡಿದಾಳೆ, ಅವಳು ತಾಳಿ ಕಿತ್ತ ಶೈಯಲ್ಲಿ ಯಾಕೆ ಅವ್ರು ಮಲಗಿದ್ರು ಅಂದಾಗ ಕೇಳ್ತಾರ ಅವ್ರು, ಶೈಯಲ್ಲಿ ಮಲಗಿದಾಗ ಭೀಷ್ಮಾಚಾರ್ಯರು, ಏನಪ್ಪಾ ಕೃಷ್ಣ, ನಾನು ಈ ಜನ್ಮದಲ್ಲಿ ಎಲ್ಲ ನಾನು ಒಳ್ಳೇದೇ ಮಾಡಿದೀನಲ್ವಾ, ಆದ್ರೂ ನನ್ಗೆ ಯಾಕಿದು ಅಂದ್ರೆ, ನೀನ್ ಅದೆಷ್ಟೋ ಜನ್ಮದಲ್ಲಿ ಹಿಂದೆ ಒಂದು ಜನ್ಮದಲ್ಲಿ ಒಂದು ಇರುವೆನ ಅವರು ಬಾಣ ಅಂದ್ರೆ ಒಂದ್ ಕಡ್ಡಿ ಇಟ್ಟು ಚುಚ್ಚಿದ್ರಂತೆ ಒಂದು ಇರುವೆನ, ಅದೇ ತರನೇ ನೀನ್ ಇವತ್ತು ಅದನ್ನ ಆಕಾಶಕ್ಕೆ ರೆಕಾರ್ಡ್ಸ್ ಇಂದ ಕ್ಲಿಯರ್ ಮಾಡಿದ್ವಿ. ಮತ್ತೆ ಅವಳು ಹೋಗಿ ಅಲ್ಲಿ ದೇವಿ ದೇವಸ್ಥಾನಕ್ಕೆ ತಾಳಿ ಕೊಟ್ಟ ಮೇಲೆ ಇವನ್ ಸ್ವಲ್ಪ ದಿನಕ್ಕೆ ಮದುವೆ ಫಿಕ್ಸ್ ಆಯ್ತು. ಇವಾಗ ಅವಳು ಮಗುನೂ ಆಗಿದೆ. ನನಗೆ ಒಂದ್ಸಲ ನನ್ನ ಫ್ರೆಂಡ್ ಆಧ್ಯಾತ್ಮದಲ್ಲಿ ಇದ್ದಿದ್ದ ಫ್ರೆಂಡ್ಸ್ ಎಲ್ಲ ಅವ್ರಿಗೆಲ್ಲ ಕಾಣಿಸೋದು, ನನಗೇನು ಕಾಣಿಸ್ತಾ ಇರ್ಲಿಲ್ಲ. ಯೋಚನೆ ಆಗೋದು, ಅಯ್ಯೋ ಇವರೆಲ್ಲ ಬಾಬಾಜಿ ನೋಡ್ತಾ ಇದಾರೆ, ನನಗೆ ನೋಡಕ್ ಆಗ್ತಾ ಇಲ್ವೇ ಅಂತ. ಒಂದ್ಸಲ ಏನ್ ಮಾಡಿದೆ ನಾನು ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲ ಅದು ನನ್ನ ಕೈಲಿ ಮಾಡಕ್ ಸಾಧ್ಯನಾ ಅಂತಾನೂ ಗೊತ್ತಿಲ್ಲ ನನಗೆ. ಏನ್ ಮಾಡಿದೆ, ಇಲ್ಲ ಇವತ್ತು ನಾನು ಬಾಬಾಜಿ ಇರೋ ಕಡೆ ನಾನು ಹೋಗ್ತೀನಿ ಅಂತ ದುಂಬಿ ಆಕಾರದಲ್ಲಿ ಹೋಗಿದ್ದೀನಿ ಬಾಬಾಜಿ ಹತ್ರ. ಅವ್ರು ಏನ್ ಮಾಡಿದ್ದಾರೆ, ನನಗೆ ಆಟ ಆಡ್ಸಕ್ಕೆ ಅಂತ ಹೇಳ್ಬಿಟ್ಟು ಫುಲ್ಲು ಶೀಲ್ಡ್ ಮಾಡ್ಬಿಟ್ಟಿದ್ದಾರೆ. ಹೋಗಕ್ಕೆ ಆಗ್ತಾ ಇಲ್ಲ, ದುಂಬಿ ತರ ಹೋಗ್ತಾ ಇದ್ದೀನಿ, ಗುಯಿ ಅಂತ ಸೌಂಡ್ ಬರ್ತಾ ಇದೆ. ಅಲ್ಲಿ ಒಂದು ಶೀಲ್ಡ್ ಹಾಕಿದ್ದಾರೆ ಅವರು, ಅದನ್ನ ಹೋಗಿ ಟಚ್ ಮಾಡಿ ಬರೋದಷ್ಟೇನೆ, ಒಳಗೆ ಹೋಗಕ್ ಆಗ್ತಿಲ್ಲ. ಆಮೇಲೆ ಬಾಬಾಜಿ, ನೀವು ನಾನು ನೋಡ್ಲೇಬೇಕು ಇವತ್ತು ನಿಮ್ಮನ್ನ, ನಾನು ನೋಡದೆ ಇರಕ್ಕಾಗಲ್ಲ ಅಂತ ಹೇಳಿದಾಗ ಅದನ್ನ ಬ್ರೇಕ್ ಮಾಡಿ ಆಮೇಲೆ ನಾನು ಹೋಗಿ ಬಾಬಾಜಿಗೆ ನಮಸ್ಕಾರ ಮಾಡ್ಕೊಂಡು, ಅವರು ಧ್ಯಾನ ಸ್ವರೂಪದಲ್ಲಿ ಒಂದು ಮರದ ಕೆಳಗಡೆ ಕೂತಿರ್ತಾರೆ, ಅವರು ಸುತ್ತಲೂ ಅವರ ಶಿಷ್ಯರು ಕೂತಿರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ಹೋಗಿ ನಾನು ಬಾಬಾಜಿ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಬಾಬಾಜಿ ಜೊತೆ ಧ್ಯಾನ ಮಾಡಿದ್ದೀನಿ. ಅವತ್ತು ತುಂಬ ಖುಷಿ ಆಯಿತು. ಆದರೆ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ನಾನು ಯಾಕೆ ದುಂಬಿ ರೂಪದಲ್ಲಿ ಹೋಗಿದ್ದೀನಿ ಅಲ್ಲಿಗೆ ಅನ್ನೋದು ಒಂದು ಆಶ್ಚರ್ಯ. ಇನ್ನೂ ಆನ್ಸರ್ ಸಿಕ್ಕಿಲ್ಲ ನನಗೆ ಅದಕ್ಕೆ, ಬಟ್ ಅದು ಒಂದು ಆಶ್ಚರ್ಯ ಅನಿಸ್ತು ನನಗೆ, ನಾನು ಯಾಕೆ ದುಂಬಿ ರೂಪದಲ್ಲಿ ಹೋಗಿದ್ದೀನಿ. ಹೌದು, ಅಲ್ಲಿ ಸುತ್ತ ಋಷಿಮುನಿಗಳು ಕೂತ್ಕೊಂಡಿರ್ತಾರ, ಯಾವ ತರ, ಆಮೇಲೆ ಸುತ್ತಮುತ್ತ ವಾತಾವರಣ ಹೆಂಗಿರುತ್ತೆ, ಈ ಪರ್ವತ ಪ್ರದೇಶನ ಹೆಂಗೆ? ಅಂದ್ರೆ ಅದು ನಿಮ್ಗೆ ಬೆಟ್ಟ ಅಂತಾನೂ ಅನ್ಸಲ್ಲ, ಅದೇ ಒಂದು ರೆಲಮ್ ತರ ಅನ್ಸುತ್ತೆ, ಅದೇ ಒಂದು ಜಾಗ, ಆಧ್ಯಾತ್ಮಿಕವಾದ ಜಾಗ. ಅಲ್ಲೆಲ್ಲ ಏನಂತ ಹೇಳಿದ್ರೆ ಋಷಿಗಳಿಗಿನ್ನ ಶಿಷ್ಯರು ಇರ್ತಾರೆ. ನಮ್ ಬಾಬಾಜಿ ಅವ್ರ ಶಿಷ್ಯರು, ತುಂಬಾ ಶಿಷ್ಯರು ಕೂತಿರ್ತಾರೆ. ಅಂದ್ರೆ ಬಾಬಾಜಿ ಧ್ಯಾನ ಮಾಡಿಸ್ತಾ ಇರ್ತಾರೆ. ಅಲ್ಲೇನಂತ ಹೇಳಿದ್ರೆ ಮೌತ್ ಟು ಮೌತ್ ಕಮ್ಯುನಿಕೇಶನ್ ಆ ತರದ್ದು ಸ್ವಲ್ಪ ಕಮ್ಮಿ ಇರುತ್ತೆ. ಧ್ಯಾನದಲ್ಲೇನೆ ಅವರು ಟೆಲಿಪತಿ ಕಮ್ಯುನಿಕೇಶನ್ ಅಲ್ಲೇನೆ ಅವರು ಧ್ಯಾನ ಮಾಡ್ತಾ ಹೋಗ್ತಾರೆ. ಇನ್ನೊಂದು, ಆ ಬಾಬಾಜಿ ಎನರ್ಜಿಲಿ ಇದ್ದಾಗ ತಾನಾಗೆ ಟ್ರಾನ್ಸ್ಗೆ ಹೋಗ್ತಾರೆ. ಅದ್ರಲ್ಲಿ ಏನು ನಾವು ಅಯ್ಯೋ ನಾನು 20 ನಿಮಿಷ ಧ್ಯಾನ ಮಾಡಿದೆ, ನಾನು 1 hour 2 hour ಧ್ಯಾನ ಮಾಡಿದೆ, ಆದ್ರೂ ನಾನು ಟ್ರಾನ್ಸ್ಗೆ ಹೋಗೇ ಇಲ್ಲ, ಸುತ್ತಮುತ್ತ ನಡೀತಿರೋದೆಲ್ಲ ಕೇಳಿಸ್ತಾ ಇದೆ ನನಗೆ ಅಂತಾನು ಕೆಲವರು ಹೇಳ್ತಾರೆ ಧ್ಯಾನಿಗಳು. ಆದ್ರೆ ಆ ಜಾಗದಲ್ಲಿ ನೀವು ಹೋಗ್ತಿದ್ದಂಗೆ ಟ್ರಾನ್ಸ್ಗೆ ಹೋಗ್ತೀರಾ, ಯಾಕಂದ್ರೆ ಅಷ್ಟು ಜನ ಧ್ಯಾನಿಗಳು ಧ್ಯಾನ ಮಾಡಿ ಆ ಬಾಬಾಜಿ ಎನರ್ಜಿ, ಅವ್ರ ಶಿಷ್ಯರ ಎನರ್ಜಿಯಿಂದ ಹಾಗೆ ಟ್ರಾನ್ಸ್ಗೆ ಹೋಗ್ಬಿಡ್ಬೋದು ನಾವು. ಆ ಟ್ರಾನ್ಸ್ ಅಲ್ಲೇ ಎಷ್ಟೋ ನೋಡ್ಕೊಂಡು, ಎಷ್ಟೋ ನಮ್ದು ಹೀಲಿಂಗು, ಕರ್ಮ ಕ್ಲಿಯರಿಂಗು, ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ಬೋದು. ಆ ತರದ್ದು ಒಂದು ವಾತಾವರಣ. ಅಲ್ಲಿ ಮೌಂಟೇನ್ ಇದೆ ಅಂತಾನೆ ಹೇಳಕ್, ಸುತ್ತು ಮರಗಳು, ಅಲ್ಲಿ ಕಂಡಿಡಿಯಕ್ಕಾಗಲ್ಲ ನೀವು ಹೋದ್ರೆ. ಅದು ತುಂಬಾ ಈ ರಿಮೋಟ್ ವ್ಯೂವಿಂಗ್ ಎಲ್ಲ ಮಾಡ್ತಾರೆ, ಅವ್ರಿಗಾದ್ರೆ ಅಬ್ಸರ್ವ್ ಮಾಡ್ತಾರೆ. ನಾವು ಒಳಗೆ ಹೋದಾಗ ಬಾಬನ್ ನೋಡಿ ಏನೋ ನೆನಪೇ ಆಗಲ್ವಲ್ಲ ನಮ್ಗೆ. ಅದು ಒಂದು ಬೇರೆ ಬೇರೆ ಲೋಕ ಅಂತೀವಲ್ಲ ನಾವು, ನಮ್ಗೆ ಅಲ್ಲಿ ಹೋಗಿದ ತಕ್ಷಣ ಬೇರೆ ಲೋಕಕ್ಕೆ ಹೋದಂಗಾಯ್ತು ನಮ್ಗೆ ಅಂತ ಹೇಳ್ತೀವಿ. ಆ ತರ ಇದು ಅನ್ಎಕ್ಸ್ಪ್ಲೈನಬಲ್ ಒಂದಿದು. ಅಂದ್ರೆ ಯಾರ್ಯಾರು ಬಾಬಾ ಧ್ಯಾನ ಮಾಡ್ತಾರೆ, ಕ್ರಿಯಾ ಬಾಬಾಜಿ ಅಂತ ಹೇಳ್ತಾರೆ, ಈಶ್ವರ ಕ್ರಿಯಾ ಬಾಬಾಜಿ ಅಂತ ಹೇಳ್ತಾರೆ, ಆ ತರ ಧ್ಯಾನ ಮಾಡೋರಿಗೆ ಅದು ಗೊತ್ತಾಗತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ದೇ ಇರೋರಿಗೆ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಹಿಂಗೆ ಸುತ್ತಲೂ ಒಂದು ಮರ ಇರುತ್ತೆ. ಇದು ಪಿಕ್ಚರು ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಒಂದು ಮರದ ಸುತ್ತಲೂ ಅವ್ರ ಶಿಷ್ಯರು ಕೂತಿದ್ದಾರೆ, ಮುಂದ್ಗಡೆ ಆ ಕಟ್ಟೆ ಮುಂದ್ಗಡೆ ಬಾಬಾ ಕೂತಿದ್ದಾರೆ, ಅವ್ರ ಮುಂದೆನೆ ಎಲ್ಲ ಶಿಷ್ಯರು ಕೂತಿದ್ದಾರೆ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಕೂತ್ಕೊಂಡು ಇಲ್ಲಿ ಎನರ್ಜಿನ ಕ್ಲಿಯರ್ ಮಾಡ್ತಾ ಇರ್ತಾರೆ ಭೂಮಿದು. ಆವಾಗ ಏನ್ ಮಾಡ್ತಾರೆ, ಅವರು ಮಂಡಲಾಕಾರದಲ್ಲೆಲ್ಲ ಕೂತ್ಕೊಂಡು ಧ್ಯಾನಗಳು ಮಾಡ್ತಾ ಇರ್ತಾರೆ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಮಂಡಲಾಕಾರದಲ್ಲಿ ಕೂತ್ಕೊಂಡ್ರೆ ಯಾವ ಧ್ಯಾನ ಆಗುತ್ತೆ. ಇವಾಗ ಶ್ರೀಯಂತ್ರನೂ ಒಂದು ಮಂಡಲಾಕಾರನೇ ಯಂತ್ರ, ಅದು ಶ್ರೀಯಂತ್ರ. ಆ ಶ್ರೀಯಂತ್ರ ಯಾಕೆ ಆತರ ಇದೆ ಅಂತ ಹೇಳಿದ್ರೆ, ಅದರಿಂದ ಎಮಿಟ್ ಆಗುತ್ತೆ ಎನರ್ಜೀಸ್ ಆಚೆ. ಆತರ ಇವರು ಮಂಡಲಾಕಾರ ಧ್ಯಾನಗಳು ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಆಮೇಲೆ ಏನಂದ್ರೆ, ಒಂದು ಫೈರ್ ಹಾಕೊಂಡು ಫೈರ್ ಸುತ್ತಲೂ ಕುತ್ಕೊಂಡು ಧ್ಯಾನ ಮಾಡ್ತಾರೆ. ಅದೂನು ಎಲ್ಲಾರ್ಗು ಲೋಕ ಕಲ್ಯಾಣ ಆಗ್ಲಿ ಅಂತ ಹೇಳಿ ಮಾಡೋದವ್ರು. ಅದು ಪ್ರತಿದಿನ ಇರುತ್ತೆ ಅವ್ರದ್ದು ಧ್ಯಾನ. ಅದು ಒಂದು 10 ಗಂಟೆ 11 ಗಂಟೆ ಮೇಲೆ ಶುರು ಆಗುತ್ತೆ. 11ರಿಂದ 4 ಗಂಟೆವರೆಗೂ ಬೂನ್ ಫೈರ್ ಹಾಕೊಂಡು ಸುತ್ತಲೂ ಅವ್ರು ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿ ನಿಮ್ಗೆ ಜೀಸಸ್ಸು ಬರ್ತಾರೆ, ಆನಂದಮಯಿ ಮಾ ಇರ್ತಾರೆ, ಮತ್ತೆ ಪರಮಹಂಸ ಯೋಗಾನಂದರು, ಯುಕ್ತೇಶ್ವರ್ ಗಿರಿಗಳಿರ್ತಾರೆ, ಆಮೇಲೆ ಲಹರಿ ಮಹಾಶಾಯ ಅವ್ರು ಇರ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಅಂತೂ ಇದ್ದೇ ಇರ್ತಾರೆ ಅಲ್ಲಿ. ಮತ್ತೆ ಅದೇ ತರ ಧ್ಯಾನಿಗಳು ಇನ್ಯಾರ್ಯಾರಲ್ಲಿ ಅವ್ರ ಶಿಷ್ಯರು ಆಗ್ಲಿ, ಮತ್ತೆ ಸಪ್ತಋಷಿಗಳಾಗ್ಲಿ, ಎಲ್ಲಾ ಮಂಡಲನು ಅಲ್ಲಿ ಕೂತ್ಕೊಂಡು ಅವ್ರು ಮಾಡೋ ಧ್ಯಾನ ಏನು ಅಂತ ಹೇಳಿದ್ರೆ,
ನಮಗದ್ರಿಂದ ಏನೋ ಒಳ್ಳೇದಾಗತ್ತೆ ಅಂತಲ್ಲ, ಅವ್ರಿಗೇನೋ ಒಳ್ಳೇದಾಗೋದು ಬೇಕಾಗಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮಂತವ್ರು ಇರ್ತಾರಲ್ಲ, ನಮ್ಮಂತವ್ರು ಬಾಬಾಜಿನೇ ನಂಬ್ಕೊಂಡಿರೋಂಥವ್ರು ಯಾರು ಇರ್ತಾರೋ ಅವ್ರ ಶಿಷ್ಯರು ಅಲ್ಲಿ ಇಲ್ಲಿರೋರು, ಅವ್ರಿಗೆಲ್ಲಾರ್ಗು ಒಂದು ಕೈಂಡ್ ಆಫ್ ಎನರ್ಜಿ ಕಳಿಸ್ತಾ ಇರ್ತಾರೆ ಅಲ್ಲಿಂದ. ಆ ತರ ಧ್ಯಾನಗಳು ಇದೆ, ಮಲ್ಟಿಪಲ್ ಧ್ಯಾನಗಳು ಅವರಲ್ಲಿ ಮಾಡ್ತಾ ಇರ್ತಾರೆ. ಗ್ರೂಪ್ ಅಲ್ಲಿ ಒಬ್ರೊಬ್ರು ಅಲ್ಲಲ್ಲೇ ಫ್ಲವರ್ ಆಕಾರದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಮತ್ತೆ ಬಾಬಾಜಿ ತುಂಬಾ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೆ. ಕೆಲವೊಂದ್ಸಲ ಶಾಂಬಾಲಾಗೆ ಕರ್ಕೊಂಡು ಹೋಗಿದ್ದಾರೆ ನನ್ನನ್ನ. ಶಾಂಬಾಲಾದಲ್ಲಿ ಬಾಬಾಜಿ ಅವ್ರ ಕೇವ್ ಇದೆ, ಪರ್ಸನಲ್ ಕೇವ್. ಅಲ್ಲಿಗೆ ನನಗಲ್ಲಿಗೆ ಅವಕಾಶ ಇದೆಯೋ ಅಲ್ವಾ ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವಾಗಾರು ಶಾಂಬಾಲಾಗೆ ಬಾಬಾಜಿ ಶಾಂಬಾಲಾಗ್ ಕರ್ಕೊಂಡು ಹೋಗಿ ಅಂದ್ರೆ ಶಾಂಬಾಲಾಗ್ ಕರ್ಕೊಂಡು ಹೋಗಿದ್ದಾರೆ ನನ್ನನ್ನ. ಅವ್ರದ್ದೊಂದು ಕೇವ್ ಇದೆ, ಅಲ್ಲಿ ಒಂದು ದೀಪ ಹಚ್ತಿರ್ತಾರೆ ಅಷ್ಟೇ. ಆ ಕೇವ್ ಅಲ್ಲಿ ನಾನು ಬಾಬಾಜಿ ಕೂತ್ಕೊಂಡು ಮೆಡಿಟೇಟ್. ಅಂದ್ರೆ ಇವಾಗ ನಾನ್ ಬಾಬಾಜಿ ಹತ್ರ ಆಗಿರೋದು ನನಗೆ ಹಂಗ ಅನ್ಸ್ಬೋದು, ಬೇರೆಯವ್ರು ಯಾರೋ ಬಾಬಾಜಿಗೆ ಹತ್ರ ಆಗಿರೋರಿಗೆ ಅವರು ಬಾಬಾಜಿ ಮಾತ್ರ ಕೂತ್ಕೊಂಡು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ಸ್ಬೋದು. ಇವಾಗ ನಾನೇ ಅಂತ ನಾನು ಹೇಳ್ಕೊಳಲ್ಲ ಇಲ್ಲಿ. ಅದೇನಂದ್ರೆ ನನ್ನ ಅನುಭವ, ನನ್ನ ಬಾಬಾಜಿ ಕನೆಕ್ಷನ್. ಇವಾಗ ನನ್ನ ಒಂದು ತಂದೆ ಮತ್ತೆ ಒಂದು ಮಗಳ ಕನೆಕ್ಷನ್ ಹೆಂಗೆ, ಇವಾಗ ನನ್ನ ತಂದೆ ಮಗಳು ಮಾತ್ರ ಇದೀವಿ ಅಂತ ನಮಗ್ ಫೀಲ್ ಆಗುತ್ತೆ. ಬಟ್ ಬಾಬಾಜಿ ಅವ್ರ ಶಿಷ್ಯರು ಎಷ್ಟೋ ಜನ ಇರ್ಬೋದು ಅಲ್ಲಿ. ಬಟ್ ನನಗೆ ಬಾಬಾಜಿ ತೋರ್ಸೋದು ನಾನು ಕೂತ್ಕೊಂಡು ಮೆಡಿಟೇಟ್ ಮಾಡೋಣ ಅಂತ ಒಂದು ದೀಪ ಉರಿತಾ ಇರುತ್ತೆ. ಇದೆಲ್ಲ ನಾನು ಹೇಳ್ಬೋದೋ ಬೇಡವೋ ನನಗೆ ಗೊತ್ತಿಲ್ಲ, ಬಾಬಾಜಿನೇ ಹೇಳಿಸ್ತಾ ಇರೋದು, ಅದಕ್ಕೆ ಹೇಳ್ತಾ ಇದೀನಿ. ನಾನು ಯಾರಿಗೂ ಹೇಳಿಲ್ಲ, ಇವತ್ತವರೆಗೂ ನಾನು ಯಾರಿಗೂ ಹೇಳಿಲ್ಲ, ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ಗಳಿಗೂ ನಾನು ಹೇಳಿಲ್ಲ ಇದನ್ನ. ಈ ತರ ಧ್ಯಾನ ಮಾಡಿಸ್ತಾರೆ ನಂಗಲ್ಲಿ. ಅಂದ್ರೆ ನೀನ್ ಇಲ್ಲಿ ಇಷ್ಟ ದಿನ ಕೂತ್ಕೋಬೇಕು, ಇಷ್ಟ ದಿನ ನೀನ್ ಇಷ್ಟೊತ್ತಿಗೆ ನೀನ್ ಬಂದ್ರೆ ನೀನ್ ಇಬ್ರು ಕೂತ್ಕೊಂಡು ಧ್ಯಾನ ಮಾಡೋಣ ಅಂತ ಹೇಳ್ತಾರೆ. ಹಂಗೆ ಮತ್ತೆ ಬಾಬಾಜಿ ಕೇವ್ ಏನಿದೆ ಹಿಮಾಲಯದಲ್ಲಿ, ಅಲ್ಲೂ ಅಷ್ಟೇ. ಅಲ್ಲೂ ಬಾಬಾಜಿ ನಾನು ಧ್ಯಾನ ಮಾಡೋದು ಯಾವಾಗ್ಲೂ. ಅವ್ರು ಹೇಳ್ತಾರೆ ಇಂಥ ದಿನ ಬಾ, ಇಷ್ಟೊತ್ತಿಗೆ ಬಾ ಧ್ಯಾನ ಮಾಡೋಣ ಅಂತ. ಅಲ್ಲಿ ಧ್ಯಾನ ಮಾಡ್ತೀವಿ. ಮತ್ತೆ ನದಿ ಒಳಗಡೆ ಕೆಳಗಡೆ ತುಂಬಾ ಕಡೆಗಳಲ್ಲಿ ಧ್ಯಾನಗಳು ಮಾಡಿಸ್ತಾ ಇರ್ತಾರೆ. ಇಲ್ಲಿ ಅಲ್ಲಿ ಅಂತ ನಾನು ಹೇಳಕ್ ಬರಲ್ಲ. ಅವರಿಗೆ ಕೆಲವೊಂದು ಯಾವ್ದೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಇಲ್ಲಿ ಇವತ್ತಿಲ್ಲಿ ಧ್ಯಾನ ಮಾಡೋಣ ಅಂತ ಮಾಡಿಸ್ತಾರೆ. ಅಲ್ಲಿಂದ ಏನ್ ಎನರ್ಜಿ ಬಂದಿರುತ್ತೆ ಏನು ಅಂತ ಗೊತ್ತಿರಲ್ಲ. ಒಂದಷ್ಟು ದಿನ ನಾವು ತುಂಬಾ ನಿದ್ರೆಗಳಿರುತ್ತೆ, ಅವಾಗ ಹೇಳ್ತಾರೆ ಇಲ್ಲ ನೀನ್ ನಿದ್ರೆ ಮಾಡ್ಬೇಕು, ಅದು ಡೌನ್ಲೋಡ್ ಆಗ್ಬೇಕಲ್ಲ ನಮ್ಗೆ, ಅದನ್ನ ನಾವು ಇದ್ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಕೆಲವೊಂದ್ ಡೌನ್ಲೋಡ್ ಬಂದಾಗ ಕೆಲವೊಂದ್ಸಲ ನಿದ್ರೆ ಹೊತ್ತಲ್ಲಿ ಬರುತ್ತೆ. ಅದು ನಾವು ಇದು ಹಿಂಗೆ ಹಂಗೆ ಅನ್ಕೊಳಲ್ಲ, ಮಲಗಿರ್ತೀವಿ, ಆವಾಗ ಡೌನ್ಲೋಡ್ ಆಗುತ್ತೆ. ಅದು ಆಮೇಲೆ ಯಾವಾಗ್ಲೂ ನಾನು ಬುಕ್ಕಲ್ಲಿ ಬರ್ದಿರ್ತೀನಿ ಅದನ್ನ. ಇದೇ ತರ ತುಂಬಾ ಡೌನ್ಲೋಡ್ಸ್ ಎಲ್ಲ ಕೊಡ್ತಿರ್ತಾರೆ. ಎಷ್ಟೊತ್ತಿಗೆ ಇದೆಲ್ಲ ನೀವು ಅವ್ರ ಗುರುಗಳ ಜೊತೆಗೆ ಕನೆಕ್ಟ್ ಆಗ್ತೀರಾ? ಅಂದ್ರೆ ಈಗ ಧ್ಯಾನ ಕೂತ್ಕೊಂಡಾಗಲ್ಲ, ಅದು ಯಾವ ಟೈಮಲ್ಲಿ ನೀವು ಧ್ಯಾನ ಕೂತ್ಕೊಂತೀರಾ, ಯಾವ ತರ ಕನೆಕ್ಟ್ ಆಗ್ತೀರಾ ಅವ್ರ ಹತ್ರ? ಧ್ಯಾನ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ಯಾವಾಗ ಧ್ಯಾನ ಕೂತ್ರು ಅಂದ್ರೆ ನಾನು ಬೆಳಗ್ಗೆ ಹೊತ್ತು ಕೂತ್ಕೋತೀನಿ. ಕೆಲವೊಂದ್ಸಲ ಏನಂದ್ರೆ ಬೆಳಗ್ಗೆ ಬೇಗ ಬರ್ತಾರೆ, 3 ಗಂಟೆಯಿಂದ 5 ಗಂಟೆ, 3 ಗಂಟೆಯಿಂದ 6 ಗಂಟೆ. ಅವಾಗೆಲ್ಲ ಅಂತ ಹೇಳಿದ್ರೆ 6 ಅವರ್ 7 ಅವರ್ ಧ್ಯಾನ ಮಾಡ್ತಾ ಇದ್ವಿ. ಅಂದ್ರೆ ಒಂದೊಂದು ಬ್ರೇಕ್ ತಗೋತಾ ಇದ್ವಿ ಮಧ್ಯದಲ್ಲಿ. ಬಾಬಾಜಿ ಏನ್ ಹೇಳ್ತಾರೋ ಧ್ಯಾನದಲ್ಲಿ, ಇವಾಗ ಗೈಡೆಡ್ ಮೆಡಿಟೇಷನ್ ಅಂತ ಹೇಳ್ತಾರೆ. ನನಗೆ ಬಾಬಾಜಿ ಏನ್ ಗೈಡ್ ಮಾಡೋರು ಅದ್ರ ಪ್ರಕಾರ ನನ್ನ ಮೆಡಿಟೇಷನ್ ಆಗೋದು. ಕೆಲವೊಂದ್ಸಲ ಏನು ಹೇಳ್ತಿರ್ಲಿಲ್ಲ, ಸುಮ್ಮನೆ ಕೂತಿರುವೆ. ಕೆಲವೊಂದ್ಸಲ ಗೈಡ್ ಮಾಡೋರು, ನೋಡು ಇಲ್ಲಿ ಈ ತರ ಜಾಗ ನನಗೆ ಗೊತ್ತಿದೆ ಇದು ಅಂತ ಹೇಳಿ. ಆ ತರ ಮತ್ತೆ ನಮ್ಮ ಪಾಸ್ಟ್ ಲೈಫ್ ಕರ್ಕೊಂಡು ಹೋಗೋರು, ಈ ತರ ಪಾಸ್ಟ್ ಲೈಫಲ್ಲಿ ನೋಡು ನಾನು ನೀನು ಇದೀವಿ ಅಂತ ಹೇಳಿ ತೋರ್ಸೋರು. ಆ ತರದ್ದು ತುಂಬಾ ನಡೀತಿದೆ. ಅಥವಾ ಏನಾದ್ರು ಕರೆಕ್ಟ್ ಮಾಡ್ಕೋಬೇಕು ನಾನು ಈ ಲೈಫಲ್ಲಿ, ಅಥವಾ ಏನೋ ತೊಂದ್ರೆ, ನಾನು ಏನೋ ತಪ್ಪು ಮಾಡಿದ್ರೆ ಅದನ್ನ ಅಲ್ಲಿ ತೋರ್ಸೋರು. ನೋಡು ಇದು ನೀನ್ ಈ ತರ ಮಾಡ್ಬಾರ್ದಾಗಿತ್ತು, ಆ ತರ ಮಾಡ್ಬೇಕಿತ್ತು ಅಂತ. ಇಲ್ಲ ಕೆಲವೊಬ್ರದ್ದು ಯಾರ್ದಾದ್ರು ಕನೆಕ್ಷನ್ ಇದ್ರೆ ಹೇಳೋರು, ಈ ತರ ನೋಡಿ ಕನೆಕ್ಷನ್ ಇದೆ, ಇಲ್ಲಿ ಈ ತರ ಆದ್ಮೇಲೆ ನಿಂದಕ್ ಬ್ರೇಕ್ ಆಗುತ್ತೆ ಇದು ಕನೆಕ್ಷನ್, ಅದಕ್ಕೆ ನೀನ್ ರೆಡಿ ಇರ್ಬೇಕು ಅಷ್ಟೇ. ಅವ್ರದ್ದು ನಿಂದು ಇರೋದು ಈ ಜನ್ಮಕ್ಕೆ ಅಷ್ಟೇ. ಮತ್ತೆ ನೀನ್ ಕಂಟಿನ್ಯೂ ಮಾಡಕ್ ಹೋದ್ರೆ ಮತ್ತೆ ಹೊಸ ರಿಲೇಶನ್ಶಿಪ್ ಮಾಡ್ಕೋತೀಯ, ಹೊಸ ಕನೆಕ್ಷನ್. ಅದು ಇದು ಹಳೇದು ಬ್ರೇಕ್ ಮಾಡ್ಕೋತೀಯ. ಇನ್ನೂ ನಾನು ಹೇಳಿದ್ಮೇಲೂ ನೀನ್ ಕಂಟಿನ್ಯೂ ಮಾಡಿದ್ರೆ ಅದು ಹೊಸದಾಗುತ್ತೆ, ಅದು ನಿನಗೆ ಮತ್ತೆ ಹೊಸದ್ ಬರ್ದಂಗ ಆಗುತ್ತೆ. ಇಲ್ಲಿ ಕಟ್ ಮಾಡ್ಕೊಂತ ಹೇಳ್ತಾರೆ, ಅವಾಗ ಅಲ್ಲಿ ಕಟ್ ಮಾಡ್ಕೋತೀವಿ. ಅಂದ್ರೆ ಕೆಲವರಿಗೆ ಈಗ ಬಂದ್ರು ಪರಿಚಯ ಆಯ್ತು, ಈಗ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪರಿಚಯ ಆಗಿದ್ರೆ ಮಾತಾಡ್ತೀವಿ, ಆಮೇಲೆ ಹಂಗೆ ಅವ್ರು ಬಸ್ ಇಲ್ದು ಹೋಗ್ಬಿಡ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾರೊಬ್ರು ಪರಿಚಯ ಆಗ್ತಾರೆ, ತುಂಬಾ ಕ್ಲೋಸೆಸ್ಟ್ ಆಗ್ತೀವಿ. ಅವ್ರಿಗೆ ಬಿಟ್ಟಿರಕ್ಕಾಗಲ್ಲ, ಆಳುಗಳಿಗೆ ನಾವು ಮಾತಾಡ್ಸ್ಕೊಂಡಿರ್ತೀವಿ. ಸಡನ್ ಯಾವ್ದೋ ಒಂದು ಇನ್ಸಿಡೆಂಟ್ ಇಂದ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಮಾತು ನಿಂತ ಹೋಗುತ್ತೆ, ಅವ್ರು ತುಂಬಾ ನೋವು ಆಗುತ್ತೆ. ಅಂದ್ರೆ ಇದು ಅರ್ಥ ಹೋದ್ ಜನ್ಮದು ಕನೆಕ್ಷನ್ ಇರ್ಬೋದು, ಅದ್ರ ಮುಗಿಯಿತು ಅನ್ನೋದು. ಖಂಡಿತ. ಏನಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ನೋಡಿ ಇದೇ ಜನ್ಮದಲ್ಲೇ ಆಗಿರ್ಬೋದು, ನಾನು ಹೇಳ್ತೀನಿ ನಿಮ್ಗೆ, ಅಯ್ಯೋ 7 ಜನ್ಮಕ್ಕೂ ನಾನು ನಿನ್ ಜೊತೆ ಇರ್ಬೇಕು ಅಂತ ಹೇಳ್ಕೊತೀವಿ, ಎಮೋಷನಲಿ ಹೇಳ್ಕೊಂಡ್ಬಿಡ್ತೀವಿ. ಅದು ಕಾಂಟ್ರಾಕ್ಟ್ ಮಾಡ್ಕೊಂಡಂಗೆ ನಾವು. ಇವಾಗ ಏನ್ ನಾವ್ ಒಂದ್ ಮನೆ ಕಾಂಟ್ರಾಕ್ಟ್ ಮಾಡ್ಕೋತೀವೋ, ಒಂದ್ ಜಮೀನಿನ ಕಾಂಟ್ರಾಕ್ಟ್, ಏನೋ ಒಂದ್ ಜಾಗದೋ ಅಥವಾ ಏನೋ ಮೂವಿದೋ ಕಾಂಟ್ರಾಕ್ಟ್ ಮಾಡ್ಕೊಂಡು ಸೈನ್ ಹಾಕದಂಗೆ ನಾವು. ಅದು ನಾವೇನ್ ಅನ್ಕೋತೀವಿ, ಅಲ್ಲಿ ಕಾಂಟ್ರಾಕ್ಟ್ ಪೇಪರ್ ಇಲ್ವಲ್ಲ, ನಾವೇನ್ ಅನ್ಕೋತೀವಿ, ನಾವ್ ಅಂದಿದ್ ಮಾತು ಏನು ವೇಸ್ಟ್ ಅಂತ ಅನ್ಕೋತೀವಿ. ಬಟ್ ನೀವ್ ಅನ್ನೋ ಒಂದೊಂದು ಮಾತುನು ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿರ್ತಾರೆ ಅದನ್ನ. ಕೆಲವೊಂದ್ಸಲ ನಾವೇನ್ ಹೇಳ್ತೀವಿ, ನೋಡು ನೀನು ಮಕ್ಳಿಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ನೀನು ಒಂದು ಮಟ್ಟಕ್ಕೆ ರೀಚ್ ಆಗೋವರ್ಗು ನಾನ್ ಸಾಯಲ್ಲ, ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತೀವಿ. ಏನೋ ಇನ್ಸಿಡೆಂಟ್ ಆಗಿ ಲೈಫಲ್ಲಿ ನಾವು ಸತ್ತೋದ್ರೆ ಮುಂದಿನ ಜನ್ಮದಲ್ಲಿ ಅವ್ರು ಬಂದಾಗ ಅವ್ರು ಆ ಮಟ್ಟಕ್ಕೆ ಏರೋವರ್ಗು ನಾವು ಅವ್ರಿಗೆ ಸಹಾಯವಾಗಿರ್ಬೇಕು.
ಇವಾಗ ನಾವ್ ಅಂತೀವಿ ಅಯ್ಯೋ ಇವರಿಂದ ನಮ್ಗೇನು ಹೆಲ್ಪ್ ಇಲ್ಲ, ಬರೀ ನಾವೇ ಸಹಾಯ ಮಾಡ್ತಾ ಇದೀವಪ್ಪ ಇವ್ರಿಗೆ, ನಾವೇನ್ ಋಣ ಇತ್ತು ಅಂತ. ಆದ್ರೆ ನೀವೇ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಅದು. ಅದನ್ನ ನೀವು ಈಸಿಯಾಗಿ ಬ್ರೇಕ್ ಮಾಡ್ಕೋಬಹುದು. ನಮ್ಗ್ ಗೊತ್ತಿರಲ್ಲ, ಆದ್ರೆ ನಾವ್ ಈಸಿಯಾಗಿ ಬ್ರೇಕ್ ಮಾಡ್ಕೋಬಹುದು. ಒಂದ್ ಇದೇ ತರದ್ದು ಒಂದು ಆಕಾಶಿಕ್ ರೀಡಿಂಗ್ ಮಾಡುವಾಗ ನಾನು ಕಾಂಟ್ರಾಕ್ಟ್ ಬಗ್ಗೆ ಹೇಳ್ತೀನಿ, ಯಾವ ತರ ನಾವು ಮಾಡ್ಕೋತೀವಿ ನಮಗ್ ನಾವು ಅಂತ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಹೆಣ್ಮಗು ಬಂದಿತ್ತು ನಮ್ಮ ಹತ್ರ. ಏನಂತ ಹೇಳಿದ್ರೆ, ಅವಳಿಗೆ ನಾನ್ ಮದ್ವೆ ಆದಾಗಿಂದ ನಾನೇ ಸಾಕ್ತಾ ಇದ್ದೀನಿ ನನ್ ಗಂಡನ್ನ, ನನ್ ಗಂಡ ₹1 ಸಂಪಾದನೆ ಮಾಡ್ತಾ ಇಲ್ಲ, ಏನು ನೋಡಿ ಅಂತ ಬಂದಿದ್ದು. ಸರಿ, ನಾವ್ ಅವಾಗ ಅವ್ರ ಆಕಾಶಿಕ್ ಚೆಕ್ ಮಾಡಕ್ ಹೋದ್ರೆ ಅವ್ರ ಯಜಮಾನ್ರದ್ದು ಆಕಾಶಿಕ್ ಓಪನೇ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಒಂದು ಬುದ್ಧಿಸ್ಟ್ ಮಾಂಕ್ ಆಗಿದ್ದಾರೆ ಹಿಂದಿನ ಜನ್ಮದಲ್ಲಿ, ತುಂಬಾ ಸ್ಟ್ರಾಂಗ್ ಆಯಪ್ಪ. ಅವರು ಅವರ ಆಕಾಶಿಕ್ನ ಯಾರು ನೋಡ್ಬಾರ್ದು ಅಂತ ಲಾಕ್ ಮಾಡಿದ್ದಾರೆ. ಅದು ನನಗ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನು ಅಂತ ಹೇಳಿದ್ರೆ, ಇನ್ನೊಂದ್ಸಲ ನಾನು ಧ್ಯಾನ ಮಾಡಿ ಬಾಬಾಜಿಗೆ ಎಲ್ಲ ಪ್ರೇ ಮಾಡ್ಕೊಂಡು ಆ ಸೋಲಕ್ ಪ್ರೇ ಮಾಡಿ ಓಪನ್ ಮಾಡಿದ್ವಿ ರೆಕಾರ್ಡ್ ಓಪನ್ ಆದಾಗ ಏನ್ ತೋರಿಸ್ತಾ ಇದೆ ಅದರಲ್ಲಿ ಅಂತ ಹೇಳಿದ್ರೆ, ಆ ಬುದ್ಧಿಸ್ಟ್ ಮಾಂಕ್ ಆಗಿದ್ದಾಗ ಇವಳು ಒಂದು ಅಜ್ಜಿ ಹೆಂಡತಿ, ಆ ಜನ್ಮದಲ್ಲಿ ಅಜ್ಜಿ ಆಗಿದ್ಲು. ಅವಳ ಕೆಲಸ ಏನು ಅಂತ ಹೇಳಿದ್ರೆ, ಬುದ್ಧಿಸ್ಟ್ ಮಾಂಕ್ಗೆ 3 ಚಪಾತಿ ಕೊಡ್ಬೇಕು ಡೈಲಿ, 2 ಚಪಾತಿ ಅಥವಾ 3 ಚಪಾತಿ ಏನೋ ಲೆಕ್ಕ. ಇವಳೇನ್ ಮಾಡೋಳು, ಆಸೆ, ಇವನ್ಗೆ ಯಾಕೆ ನಾನು 3 ಚಪಾತಿ ಕೊಡ್ಬೇಕು, 1 ಚಪಾತಿ ಕೊಟ್ಬಿಟ್ಟು 2 ಚಪಾತಿ ನಾನೇ ತಿನ್ನೋಣ ಅಂತ ಡೈಲಿ. ಬುದ್ಧಿಸ್ಟ್ ಮಂಗಳು ಏನು ಮಾತಾಡಲ್ಲ, ನೀವು ಕೊಟ್ಟಿದ್ದು ತಗೊಂಡೋಗ್ತಾರ ಅವ್ರು. ಬಟ್ ಇವಳಿಗೆ ಕಾಂಟ್ರಾಕ್ಟ್ ಇತ್ತದು, ಅವಳು ಕೊಡ್ಬೇಕಾಗಿತ್ತು. 3 ಚಪಾತಿ ಕೊಡೋ ಜಾಗದಲ್ಲಿ ನಾನು 1 ಕೊಡ್ತೀನಿ, ನಾನು 2 ಕೊಡಲ್ಲ ಅಂತ ಹೇಳಿ 2ನ್ನ ಇಟ್ಕೊಳ್ಳೋಳು. ಅದನ್ನ ತೋರಿಸ್ತಾ ಇದ್ರು. ಆದ್ರಿಂದ ಇವಳಿಗೆ ಇವಾಗ ಈ ಜನ್ಮದಲ್ಲಿ ಇವಳೇ ಸಾಕ್ಬೇಕು ಅವಳ ಗಂಡನ. ಯಾಕೆ 2 ಚಪಾತಿಗೋಸ್ಕರ ಇವಳು ಇವಾಗ ಈ ಜನ್ಮದಲ್ಲಿ ಬಂದು ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ನೋಡಿ. ಯಾಕೆ ಅಂದ್ರೆ ಅದು ಕೊಟ್ಟಿಲ್ವಲ್ಲ, ಬಾಕಿ ಉಳಿಸ್ಕೊಂಡಿದ್ದಾಳೆ. ಹೌದು, ಅವಳು ಉಳಿಸ್ಕೊಂಡಿದ್ ಚಪಾತಿ. ಬಟ್ ಈ ಲೈಫ್ ಅಲ್ಲಿ ಏನಂದ್ರೆ 8 ವರ್ಷ 10 ವರ್ಷ ಇವಳು ದುಡ್ಡಲ್ಲೇ ಗಂಡನ್ ಸಾಕಿದ್ದಾಳೆ. ಪ್ರತಿಯೊಂದು ಮನೆಯದು ಪ್ರತಿಯೊಂದು ಇವಳೇ ಮಾಡಿದಾಳೆ. ಅವರು ಆಧ್ಯಾತ್ಮದಲ್ಲಿರೋರು. ಆ ಮನುಷ್ಯಂಗೆ ಏನು ಬೇಡ, ಅವ್ರು ಕೂತಿ ಜಾಗಕ್ಕೆ ಎಲ್ಲ ಬರ್ತಾ ಇದೆ. ಅವ್ರಿಗೆ ಈ ಜನ್ಮದಲ್ಲೂ ಕೂತಿ ಜಾಗಕ್ಕೆ ಎಲ್ಲ ಬರ್ತಾ ಇದೆ. ಇವಳು ಕಷ್ಟ ಪಡ್ತಾ ಇದ್ದಾಳೆ. ಬಟ್ ಅವ್ರು ರಾಜನ್ ತರನೇ ಇದಾರೆ ಇವಾಗ, ಯಾಕಂದ್ರೆ ಆಧ್ಯಾತ್ಮ ಸಾಧನೆ ಅಷ್ಟಿದೆ ಅವ್ರದ್ದು. ಬಟ್ ಇವಳು ತಿಳ್ಕೊಳ್ದೆ ಅದನ್ನ ಕೊಟ್ಟಿದ್ದಕ್ಕೆ ಇವಳು ಅನ್ಭವಿಸ್ತಾ ಇದ್ದಾಳೆ. ಅದಕ್ಕೆ ನಾವು ಏನೋ ಬಂತು ಮನ್ಸಿಗೆ ಯಾರಿಗೋ ಕೊಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಸ್ವಲ್ಪ ಇಟ್ಕೊಳ್ಳೋಣಪ್ಪ, ನಮಗೂ ಬೇಕಲ್ವಾ, ಅವ್ರು ಕೊಡೋಣ ಅಂತ. ಆ ತರ ಮಾಡಕ್ ಹೋಗ್ಬಾರ್ದು ಯಾವ್ದೇ ಕೇಸಲ್ಲೂ. ಯಾಕೆ ಅಂದ್ರೆ ಅವ್ರಿಗೆ ಇಷ್ಟು ಕೊಡ್ಬೇಕು ಅಂತ ನಮ್ ಮನ್ಸಿಗೆ ಬಂತು ಅಂದ್ರೆ ಅಷ್ಟು ಕೊಟ್ಬಿಟ್ರೆ ನಮ್ಗೆ ಕಾಂಟ್ರಾಕ್ಟ್ ಕಟ್ಟಾಗ ಹೋಗುತ್ತೆ. ಮನಸ್ಸು ಬಂದ್ಮೇಲೆ ಫಿಕ್ಸ್, ಖಂಡಿತ ಮಾಡೋಂಗಿಲ್ಲ. ಅದು ಕಾಂಟ್ರಾಕ್ಟ್ ಆಗೋಗ್ಬಿಡುತ್ತೆ. ಇವಾಗ ನೀವ್ ಇವತ್ತು ಕೊಡ್ಲಿಲ್ಲ ಅಂದ್ರೆ ನೀವ್ ಇನ್ನೊಂದ್ ಜನ್ಮದಲ್ಲಿ ಬಂದ್ ಕೊಡ್ಬೇಕು. ಆಮೇಲೆ ಆ ಹುಡುಗಿ ಅಂದಿದ್ ಮಾತು ಕೇಳಿ ನಂಗೆ ನಗು ಬಂತು, ಅಯ್ಯೋ ಬರೀ 2 ಚಪಾತಿಗೆ ಇವತ್ತು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ. ಬಟ್ ಆವಾಗ ಅದು ಗೊತ್ತಾಗೋದಿಲ್ಲ ನಮ್ಗೆ. ಕೆಲವರಿಗೆ ಸಾಲ ಮಾಡ್ಕೊಂಡಿರ್ತಾರೆ, ದುಡ್ಡು ತಗೊಂಡಿರ್ತಾರೆ. ಎಕ್ಸಾಂಪಲ್, ಎಷ್ಟೋ ಜನ ಸಾಲ ಮಾಡಿ ಕೈ ಎತ್ತು ಬಿಡ್ತಾರೆ, ಅವ್ನು ಸತ್ತೋದ ಬಿಡಿ ಅಂತಾರೆ. ಇದು ಮುಂದಿನ ಜನ್ಮಕ್ಕೆ ಅದು ಮನಿ ಕರ್ಮ ಆಗಿ ಬರುತ್ತದು. ಮನಿ ಕರ್ಮ ಅದು ದುಡ್ಡಿನ ಕರ್ಮ ಆಗುತ್ತದು. ದುಡ್ಡಿನ ಕರ್ಮ ಆಗದೇನೆ. ಅವ್ರಿಗೆ ಯಾರು ದುಡ್ಡು ಕೊಡಲ್ಲ, ರೈಟ್ ಟೈಮಲ್ಲಿ ದುಡ್ಡು ಬರಲ್ಲ, ಇಲ್ಲ ದುಡ್ಡುಗೋಸ್ಕರ ಕಷ್ಟ ಪಡ್ತಾನೆ ಇರ್ತಾರೆ. ಕಷ್ಟಪಟ್ಟು ದುಡ್ಡೆಲ್ಲ ಇಲ್ದಿರ ಯಾರೋ ತಗೊಂಡ್ ಮೋಸ ಮಾಡ್ತಾರೆ, ಇಲ್ಲ ಏನೋ ಹೆಂಗೋ ಹೋಗ್ಬಿಡುತ್ತೆ. ಆತರ ಆದಾಗ ಅದು ಮನಿ ಕರ್ಮ. ಹಿಂಗೇನೋ ಮಾಡಿರ್ತೀರ ಹಿಂದಿನ ಜನ್ಮದಲ್ಲಿ, ಅದು ನಿಮ್ಗೆ ಕರ್ಮ ಆಗಿ ಕಾಡ್ತಾ ಇರುತ್ತೆ. ಇವಾಗ ನೋಡಿ, ನೀವು ಯಾರೋ ಏನೋ ಕೆಲಸ ಮಾಡಿರ್ತಾರೆ. ಇವಾಗ ನೋಡಿ, ಮನೆ ಕೆಲ್ಸದವ್ರಿಗೆಲ್ಲ ಇವಾಗ ನಾವೆಲ್ಲ ಮಾಡೋ ಕೆಲ್ಸಕ್ಕೆ ಇವಾಗ ಇಷ್ಟು ಫಿಕ್ಸ್ ಮಾಡಿರ್ತೀವಿ ನಾವು, ಅಷ್ಟ್ ನೀವು ಕೊಡ್ತೀರಾ. ಮನೆ ಕೆಲಸ ಮಾಡೋರೆಲ್ಲಾನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅವ್ರು ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ಏನೋ, ಅವ್ರು ಎಕ್ಸ್ಟ್ರಾ ಕೆಲಸ ಮಾಡಿದಾಗ ದುಡ್ಡು ಫಿಕ್ಸ್ ಆಗಿರಲ್ಲ. ಅವ್ರೇನಂತಾರೆ, ನೀವೇ ನೋಡಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಆವಾಗ ನಾವು ಅದನ್ನ ತುಂಬಾ ಕೇರ್ಫುಲ್ ಆಗಿ ಇದ್ ಮಾಡ್ಬೇಕು. ಅದನ್ನ ನಾವು ನೋಡಿ, ಇವಾಗ ನಿಮ್ ಮೈಂಡ್ಗೆ ಒಂದು ದುಡ್ಡು ಬರುತ್ತೆ, ₹1000 ಕೊಡು ಅಂತ ಬರುತ್ತೆ ನಿನಗೆ ಮೈಂಡ್ಗೆ. ಆದ್ರೆ ನೀನ್ ಏನ್ ಮಾಡ್ತೀಯಾ, ಎಷ್ಟೋ ಕೊಡೋಂದವ್ರಲ್ವಾ, ₹1000 ನನ್ನ ಮೈಂಡ್ಗೆ ಬಂದಿದ್ದು ಅವ್ರಿಗೇನ್ ಗೊತ್ತಿರುತ್ತೆ. ನಾನು 500 ಕೊಡೋಣ, 500 ಇಟ್ಕೊಳ್ಳೋಣ ಅಂತ ನೀವು ಇಟ್ಕೋತೀರಾ. ಅದೇನಾಗುತ್ತೆ ನಿಮ್ಗೆ, ಆ 500 ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಕಾಂಪೌಂಡಿಂಗ್. ನೆಕ್ಸ್ಟ್ ಲೈಫಲ್ಲಿ ನೀವು ಅಷ್ಟು ತೀರಿಸ್ಬೇಕಾಗತ್ತೆ ಯಾವ್ದೋ ಒಂದ್ ರೀತಿಲಿ. ಹೌದು, ಇದು ಚಪಾತಿ ಕತೆ ನಾನು ಹೇಳ್ದೆ, ದುಡ್ಡಿನ ಕತೆ ಇನ್ನೂ ದೊಡ್ಡದಾಗಿರುತ್ತೆ. ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ನಾವಿಲ್ಲಿ ಬಂದಿದೀವಿ, ಇದು ಏನೋ ಮಾತಾಡ್ಬಿಟ್ರೆ ಏನೋ ಇದಾಗ್ಬಿಡುತ್ತೆ ಅಂತಲ್ಲ. ಎಲ್ಲ ಫಿಲ್ಮಿಂಗ್ ತರ. ಇವಾಗ ನಮ್ದು ರೆಕಾರ್ಡ್ ಆಗ್ತಿದೆ ಪಾಡ್ಕಾಸ್ಟ್ ಇಲ್ಲಿ, ಅದೇ ತರ ನಾವು ಮಾಡೋ ಕೆಲ್ಸಗಳು ಯಾರು ನೋಡ್ತಿಲ್ಲ ಅಂತ ಅನ್ಕೋತೀವಿ ನಾವು. ಆದ್ರೆ ಯೂನಿವರ್ಸ್ ಅಲ್ಲಿ ಚಿತ್ರಗುಪ್ತನ ಬುಕ್ ಅಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ನಮ್ಮ ಒಳಗಡೆನೂ ಒಂದ್ ರೆಕಾರ್ಡ್ ಇರುತ್ತೆ, ಅದ್ರಲ್ಲೂ ರೆಕಾರ್ಡ್ ಆಗ್ತಿರುತ್ತದು. ರೆಕಾರ್ಡ್ ಆಗಿರುತ್ತೆ. ನೀವು ಅದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಹಿಂದಿನ ಜನ್ಮಕ್ಕೆ ನೆಕ್ಸ್ಟ್ ಜನ್ಮಕ್ಕೆ ಬರ್ತಾ ಇರುತ್ತೆ ಕರ್ಮ. ಅದು ಅದಕ್ಕೇನೆ ತುಂಬಾ ಕೇರ್ಫುಲ್ ಆಗಿ ನೀವು ಮಾತಾಡ್ಬೇಕಾದ್ರೆ ಅಷ್ಟೇ. ಅದು ಕಾಂಟ್ರಾಕ್ಟ್. ನೋಡು, ನಾನು ನನ್ನ ಮಗನ್ನ ಹಿಂಗ್ ಮಾಡಿಸ್ಬಿಡ್ತೀನಿ, ನನ್ನ ಮಗನ ಹಂಗ್ ಮಾಡಿಸ್ಬಿಡ್ತೀನಿ ಅಂತ. ಇವಾಗ ನಾನು ಯಾರಿಗೋ ಒಬ್ರು ಫ್ರೆಂಡ್ಗೆ ನಾನು ಬರ್ತೀನಿ ಅಂತ ಹೇಳಿದ್ರು ನಾನು ಹೋಗ್ಲಿಲ್ಲ ಅಂದ್ರೆ ಅದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದು ತಪ್ಪು ನನ್ನ ಕಡೆಯಿಂದ.
ನನ್ನ ಮಾತಿಗೆ ತಪ್ಪದಂಗದು. ಅದು ಇವಾಗ ಹೇಳಿದ್ರೆ ಅಯ್ಯೋ ಈಗಿನ ಕಾಲದಲ್ಲಿ ಯಾರದೆಲ್ಲ ಮಾಡ್ತಾರೆ ಬಿಡ್ರಿ, ಹಿಂದಿನ ಕಾಲದಲ್ಲಿ ಅದೆಲ್ಲ ನಡೀತಿತ್ತು ಅಂತಾರೆ. ಇವಾಗ ಈ ಸಣ್ಣ ಪುಟ್ಟದ್ದು ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರು ನಾವು ಮತ್ತೆ ಜನ್ಮ ಬರ್ಲೇಬೇಕಾಗುತ್ತೆ. ನಾವು ಈಗ ಎಷ್ಟೋ ನಾವು ಧ್ಯಾನ ಮಾಡ್ತೀವಿ, ಧರ್ಮ ಮಾಡ್ತೀನಿ, ಪೂಜೆ ಪುನಸ್ಕಾರ ಮಾಡ್ತೀವಿ, ಮುಕ್ತಿ ತಗೊಳ್ಳೋಣ ಅಂತ ಎಷ್ಟೋ ಜನ ಸಾಧನೆ ಮಾಡ್ತಾ ಇರ್ತಾರೆ. ಈ ತರ ಸಣ್ಣ ಪುಟ್ಟ ಇದರಿಂದ ಮತ್ತೆ ಅವ್ರು ಬರ್ಬೇಕಾಗುತ್ತಾ? ಖಂಡಿತ ಬರ್ಬೇಕು. ಯಾಕಂದ್ರೆ ಇವಾಗ ನೋಡಿ ಭೀಷ್ಮಾಚಾರ್ಯದ ಕಥೆನೇ ನೀವು ಕೇಳಿದೀರಾ. ಶೈಯಲ್ಲಿ ಯಾಕೆ ಅವ್ರು ಮಲಗಿದ್ರು ಅಂದಾಗ ಕೇಳ್ತಾರ ಅವ್ರು, ಶೈಯಲ್ಲಿ ಮಲಗಿದಾಗ ಭೀಷ್ಮಾಚಾರ್ಯರು, ಏನಪ್ಪಾ ಕೃಷ್ಣ, ನಾನು ಈ ಜನ್ಮದಲ್ಲಿ ಎಲ್ಲ ನಾನು ಒಳ್ಳೇದೇ ಮಾಡಿದೀನಲ್ವಾ, ಆದ್ರೂ ನನ್ಗೆ ಯಾಕಿದು ಅಂದ್ರೆ ನೀನ್ ಅದೆಷ್ಟೋ ಜನ್ಮದಲ್ಲಿ ಹಿಂದೆ ಒಂದು ಜನ್ಮದಲ್ಲಿ ಒಂದು ಇರುವೆನ ಅವರು ಬಾಣ ಅಂದ್ರೆ ಒಂದ್ ಕಡ್ಡಿ ಇಟ್ಟು ಚುಚ್ಚಿದ್ರಂತೆ ಒಂದು ಇರುವೆನ, ಅದೇ ತರನೇ ನೀನ್ ಇವತ್ತು ಈ ಶೈಯಲ್ಲಿ ಮಲಗಿದ್ಯಾ, ಆ ಕರ್ಮ ನಿನ್ಗೆ ಈ ಲೈಫಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರಿಗೆ ಬಿಡ್ಲಿಲ್ಲ ಅಂದ್ರೆ ನಾವು ನರಮನುಷ್ಯರು, ನಮ್ಗೆ ಯಾವ ಇದು? ಅದಕ್ಕೆ ನಮ್ಗೆ ನೋಡಿ ನಾವು ಅನ್ಕೋತೀವಿ ತುಂಬಾ ಕೇರ್ಫುಲ್ ಆಗಿರ್ಬೇಕು, ನಮ್ಮ ಲೈಫಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಆದ್ರೂ ತಪ್ಪು ಮಾಡ್ತಾನೆ ಇರ್ತೀವಿ. ಹೆಜ್ಜೆಗೂ ತಪ್ಪು ಮಾಡ್ತೀವಿ, ಹೆಜ್ಜೆಗೂ ತಪ್ಪು ಮಾಡ್ತೀವಿ. ಆದ್ರೆ ಅದು ರೆಕಾರ್ಡ್ ಇರುತ್ತೆ, ಅದನ್ನ ನಾವು ಫೇಸ್ ಮಾಡ್ಲೇಬೇಕು. ಎಕ್ಸಾಂಪಲ್, ಈಗ ಒಂದು ನಾವು ಮನುಷ್ಯನರ ಮೇಲೆ ಮಾಡಬಾರ್ದು, ಜನಗಳನ್ನು ಸಾಯಿಸಬಾರ್ದು, ಕೊಲ್ಬಾರ್ದು, ಆಮೇಲೆ ಪ್ರಾಣಿ ಬಲಿ ಕೊಡ್ಬಾರ್ದು ಅಂತಾರೆ. ಆಮೇಲೆ ಓಕೆ, ಪ್ರಾಣಿಯನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಣ ಪ್ರಾಣಿ ಬಲಿ ಬಗ್ಗೆ. ಗೊತ್ತಿಲ್ಲದೆ ಒಂದು ಇರುವೆನ ಸಾಯಿಸಿ, ಸೊಳ್ಳೆನ ಸಾಯಿಸಿಬಿಡ್ತೀವಿ, ಗೊತ್ತಿಲ್ಲದೆ ಅದ್ರ ಮೇಲೆ ಕಾಲಿಡ್ತೀವಿ ಅನ್ಕೊಳ್ಳಿ, ಒಂದು ಇರುವೆ ಮೇಲೆ ಸತ್ತು ಹೋಗುತ್ತೆ. ಅದರ ಪ್ರಭಾವ ಬೀರುತ್ತೆ ನಮ್ಮ ಮೇಲೆ. ಖಂಡಿತ ಬೀರುತ್ತೆ. ಇವಾಗ ನಿಮ್ಗೆ ನೀವು ಇದನ್ನ ನೋಡಿದ್ರೆ ವೇದಗಳು, ನಮ್ಮ ಭಾಗವತ ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಅದ್ರಲ್ಲೆಲ್ಲ ಒಂದೊಂದು ಕಥೆಲೂ ಹೇಳ್ತಾರೆ ಅದನ್ನ. ಭಾಗವತ ಕತೆ ಹೇಳಿ ಅವ್ರ ಲೈಫ್ ಉದ್ಧಾರ ಆಯ್ತು. ಅವ್ರು ಏನ್ ಮಾಡಿದ್ರು, ಒಂದ್ ಇರುವೆ ಮೇಲೆ ಕಾಲಿಟ್ಬಿಡೋದು, ಒಂದ್ ಯಾವ್ದೋ ಕೂತಿರೋ ಇದಕ್ಕೆ ಕಲ್ಲು ಹೊಡೆದ್ ಬಿಡೋದು, ಆತರ ಎಲ್ಲ ಮಾಡೋರು ನರ್ಕಕ್ಕೆ ಹೋಗ್ತಾರೆ ಅಂತ ಅದ್ರಲ್ಲಿ ಕಥೆನೇ ಇದೆ. ಆಯ್ತಾ, ಭಾಗವತ ಕೇಳಿ, ಭಾಗವತ ಸಪ್ತಾಹ ಕೇಳಿ ಅವ್ರಿಗೆ ಅದರಿಂದ ಮುಕ್ತಿ ಸಿಕ್ತು ಅಂತ ಕಥೆ ಇದೆ. ಭಾಗವತದ ಒಂದು ಶ್ಲೋಕ ಇದು. ಹೌದು, ಆ ತರನು ಇದೆ. ಅದು ಏನಂತ ಹೇಳಿದ್ರೆ ನಾವು ಕೇಳಿದಾಗ ಒಂದೊಂದಕ್ಕೂ ಅರ್ಥ ಸಿಗುತ್ತೆ. ಇವಾಗ ನಾವ್ ಅಂತೀವಿ ಭಗವದ್ಗೀತೆಯಲ್ಲಿ ಏನಿದೆ, ಭಾಗವತದಲ್ಲಿ ಏನಿದೆ, ಏನಕ್ಕೆ ನಾವು ಅದನ್ನೆಲ್ಲ ನೋಡ್ಬೇಕು, ಏನಕ್ಕೆ ಅದನ್ನೆಲ್ಲ ಅಂದ್ರೆ ಲೈಫ್ ಲೆಸನ್ ಅಂತ ಎಲ್ಲರೂ ಹೇಳಿದ್ದಾರೆ. ನಾನೇನು ಇವತ್ತು ಹೊಸದಾಗಿ ಇಲ್ಲಿ ಕೂತ್ಕೊಂಡು ಹೇಳೋದಲ್ಲ. ಎಷ್ಟೋ ಜನ ಭಗವದ್ಗೀತೆ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಕೃಷ್ಣ ಹ್ಯಾಸ್ ಆಲ್ರೆಡಿ ಗಿವನ್ ಅಸ್ ದ ಬುಕ್. ಅದನ್ನ ಓದ್ಕೊಂಡು ನಾವು ಜೀವನ ನಡೆಸ್ಬಿಟ್ರೆ ಜೀವನದಲ್ಲಿ ಏನು ತೊಂದರೆನೇ ಆಗೋದಿಲ್ಲ ಅಂತ. ಬಟ್ ಕೆಟ್ಟದ್ದು ಯಾವ್ದೇ ಇದ್ರು ಯಾರಿಗೆ ಹಿಂಸೆ, ಮಾನಸಿಕವಾಗಿ ಹಿಂಸೆನೇ ಅದು. ಕೆಲವ್ರು ಏನ್ ಅನ್ಕೋತಾರ ಗೊತ್ತಾ, ನಾವೇನ್ ಅವ್ರು ಕೊಲೆ ಮಾಡಿದೀವಾ, ನಾವೇನ್ ಅವ್ರು ಹೊಡೆದಿದೀವ ಅಂತಾರೆ. ಆದ್ರೆ ದಿನ ಚುಚ್ಚಿ ಮಾತಾಡ್ತಿರ್ತಾರೆ, ಮಾನಸಿಕವಾಗಿ ನೋಯಿಸ್ತಾ ಇರ್ತಾರೆ ಅವ್ರನ್ನ. ಆದ್ರೆ ಆ ಒಂದು ಆತ್ಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನನ್ಗೆ ಗೊತ್ತಿಲ್ಲ. ಆತ್ಮ ಎಷ್ಟು ಸಾಧನೆ ಮಾಡಿದೆ ಹಿಂದಿನ ಜನ್ಮದಲ್ಲಿ, ಇವತ್ತೇನೋ ಸಾಧನೆ ಮಾಡದೇ ಇರ್ಬೋದು, ಈ ಜನ್ಮದಲ್ಲಿ ನಾರ್ಮಲ್ ಆಗಿರ್ಬೋದು, ಬಟ್ ಹಿಂದಿನ ಜನ್ಮದ ಸಾಧನೆಯಿಂದ, ಅವ್ರ ಸಿದ್ಧಿಗಳಿಂದ, ಅವರಿಂದ ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ ಶಿವನ್ ಪ್ರೀತಿಸೋರ್ಗೆ ಶಿವನ್ನ ಶಿವ ಮೇಲಕ್ಕೆ ಕೂತ್ಕೊಳ್ಳುವಾಗ ಎದ್ದೊಳಗೆಲ್ಲ ಶಿವ ಅಂದ್ರೆ ಇಡೀ ಶಿವಗಣನೇ ಅವನನ್ನ ಕಾಯ್ತಾ ಇರುತ್ತೆ. ಶಿವ ಕಾಯೋದ್ರ ಜೊತೆಗೆ ಶಿವಗಣನೂ ಕಾಯ್ತಾ ಇರುತ್ತೆ. ಇವಾಗ ನಾವು ಮಕ್ಳು, ನಾವು ನಮ್ಮ ತಂದೆ ತಾಯಿಗೆ ಯಾರು ಏನಾರು ಅಂದ್ಬಿಟ್ರೆ ನಮ್ಮ ತಂದೆ ತಾಯಿ ಕೋಪ ಮಾಡ್ಕೊಳ್ಳೋದ, ನಮಗ್ ಕೋಪ ಬರುತ್ತೆ ಫಸ್ಟ್ ಅಲ್ವಾ. ಅದೇ ತರ ಗಣಗಳಿಗೇನು ಅಂದ್ರೆ ಇವ್ರು ಶಿವನ ಆರಾಧನೆ ಮಾಡೋರ್ಗೆ ಯಾಕೆ ಬೈತಾರೆ ಅಂತ ಬರುತ್ತೆ ಕೋಪ. ಹಂಗಾಗಿ ನಾವ್ ಯಾರಿಗೂ ಏನು ಮನ್ಸಿಗೂ ನೋವು ಮಾಡಕ್ ಹೋಗ್ಬಾರ್ದು. ಆಮೇಲೆ ಏನಂತೀವಿ, ನಾವ್ ಏನು ಮಾಡಿಲ್ಲ ಈ ಜನ್ಮದಲ್ಲಿ, ನಾವ್ ಏನು ತಪ್ಪೇ ಮಾಡಿಲ್ಲ, ಆದ್ರೂ ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಅಂದಾಗ ಒಬ್ರು ಮನ್ಸನ್ನ ನೋಯಿಸಿದ್ರೆ ನಿಮ್ಗೆ ಆ ನೋವು ವಾಪಸ್ ಬಂದೇ ಬರುತ್ತದು. ಇವತ್ ಬರ್ಲಿಲ್ವಾ, ಇನ್ನು 10 ವರ್ಷ ಆದ್ಮೇಲೆ ಬರುತ್ತೆ, 15 ವರ್ಷ ಆದ್ಮೇಲೆ, ಬಟ್ ಬಂದೇ ಬರುತ್ತೆ. ಅದೊಂದು ಕರ್ಮ ನೀವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀರಾ. ಅದಕ್ಕೆ ಫರ್ಗಿವ್ನೆಸ್ ಕೇಳ್ಬೇಕು ಎಲ್ರಿಗೂ ದಯೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಆ ದಯೆ ತೋರಿಸ್ಲೇಬೇಕು. ನಾನು ತೋರಿಸ್ತಿದ್ದೇನೆಲ್ಲ ನಂಗೆ ಗೊತ್ತಿಲ್ಲ, ಎಷ್ಟು ನನ್ನ ಮಟ್ಟಿಗೆ ಬಾಬಾ ಮಾಡಿಸ್ತಿದ್ರೋ ಅದು ಮಾಡ್ತಿದ್ದೀನಿ. ಬಟ್ ಒಂದು ಕಾನ್ಶಿಯಸ್ ಆಗಿ ನಾವು ಲೈಫ್ ಲೀಡ್ ಮಾಡ್ಬೇಕು. ಯಾವ್ದೇ ಆದ್ರೂ ಏನೋ ಯಾರು ನೋಡ್ತಿದಾರೆ ನಮ್ಮನ್ನ ಅಂತ ಮಾಡೋದಲ್ಲ. ಒಂದು ಕಾನ್ಶಿಯಸ್ನೆಸ್, ಯಾರು ನೋಡೋದು ಬೇಡ, ದೇವ್ರು ಅನ್ನೋದು ಬೇಡ, ಆದ್ರೆ ನಮ್ಮ ಅಂತರಾತ್ಮ ಇರುತ್ತಲ್ಲ, ಆ ಅಂತರಾತ್ಮ ಒಪ್ಪೋ ತರ ನಾವು ಜೀವನ ನಡೆಸ್ಬೇಕಾಗುತ್ತೆ. ಈಗ ನೀವು ಆಕರ್ಷಿಕ್ ರೆಕಾರ್ಡಿಂಗ್ ಬಗ್ಗೆ ನಾವು ವಿಷಯ ಹೇಳ್ತಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ತಿಳಿಸಬಹುದಾ ಪ್ರೇಕ್ಷಕರಿಗೆ? ಆಕರ್ಷಿಕ್ ರೆಕಾರ್ಡ್ಸ್ ಅಂತ ಹೇಳಿದ್ರೆ ಏನಂದ್ರೆ, ಇವಾಗ ಹೋಗೋ ನೀನ್ ಸತ್ ಮೇಲೆ ಚಿತ್ರಗುಪ್ತ ಬರ್ದಿರ್ತಾನೆ, ನಿಂದೆಲ್ಲ ನೋಡ್ತಾನೆ, ನಿಂದ ಅಲ್ಲೋಗಿ ನಿಂತ್ಕೊಂಡು ನೀನ್ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿಗಳೇ ಹೇಳ್ತಾರೆ ಒಂದೊಂದ್ಸಲ. ಅದೇ ಚಿತ್ರಗುಪ್ತನ್ ಬುಕ್ ಈ ಆಕರ್ಷಿಕ್ ರೆಕಾರ್ಡ್ಸ್ ಅಂತ ನಾವ್ ಹೇಳೋದು. ಅಂದ್ರೆ ಅದು ಸ್ಕೈ, ಈಗ ಆಕಾಶದಲ್ಲಿ ಅಂದ್ರೆ ಸ್ಕೈಯಲ್ಲಿ ರೆಕಾರ್ಡ್ ಆಗುತ್ತೆ. ಆಕಾಶ ಅಂತ ಹೇಳಿದ್ರೆ ಅದೊಂದು ರೆಲಮ್ ಅಲ್ಲಿ ಇರುತ್ತೆ ಆ ಬುಕ್ ಅಂತ. ಬಟ್ ನೀವು ಇಲ್ಲೂನು ನೀವು ಅದನ್ನ ಕಲ್ತ್ರೆ, ಇವಾಗ ಎಷ್ಟೋ ಮೆಡಿಟೇಟರ್ಸ್ಗೆ ಅದೇನ್ ಕಲಿಯೋದ್ ಬೇಡ, ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ, ರೆಕಾರ್ಡ್ಸ್ ಓದ್ಬೋದು. ಅವ್ರಿಗೆ ಅಷ್ಟು ಮೆಡಿಟೇಷನ್ ಮಾಡೋರ್ಗೆ ಏನು ಅಂತ ಹೇಳಿದ್ರೆ, ಧ್ಯಾನ ಮಾಡಿ ಯೂನಿವರ್ಸ್ ಕನೆಕ್ಟ್ ಆಗಿರ್ತಾರೆ ಅವರು. ಇದು ಯೂನಿವರ್ಸ್ ಬುಕ್. ಇದು ಧ್ಯಾನಿಗಳನ್ನು ಆರಾಮಾಗಿ ಓಪನ್ ಮಾಡ್ಬೋದು. ಕೆಲವರು ಧ್ಯಾನಿಗಳು ಅನ್ಕೋಬಹುದು ನನಗೆ ಗೊತ್ತಿಲ್ಲ, ಎಲ್ಲಾನು ಎಷ್ಟೋ ಜನ್ಮದ್ದಲ್ಲ,
ನಿಮ್ ಹಿಂದೆ ಮುಂದೆ ಬರೋ ಜನ್ಮಗಳು, ಹಿಂದೆ ಹೋಗಿದ್ ಜನ್ಮಗಳು, ಇವಾಗ ಕರೆಂಟು ಏನು ಅಂತ ಹೇಳಿದ್ರೆ ನಾನು ಇವಾಗ ತಾನೇ ಹೇಳಿದೆ, ಕಾಂಟ್ರಾಕ್ಟ್ ಗಳು ಅದನ್ನ ಮಾಡ್ಕೊಂಡಿರ್ತೀರ, ಅದೆಲ್ಲ ಎಲ್ಲಿ ಹೋಗಿರುತ್ತೆ ನಿಮ್ಮ ಬುಕ್ ರೆಕಾರ್ಡ್ ಆಗಿರುತ್ತೆ. ಇವಾಗ ನೀವು ಇಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ, ನಿನ್ ಲೈಫ್ ಅಲ್ಲಿ ನೀನ್ ಉದ್ದಾರ ಆಗೋವರೆಗೂ ನಾನು ನಿನ್ ಜೊತೆ ಇರ್ತೀನಿ, ಅದು ರೆಕಾರ್ಡ್ ಆಗ್ಬಿಟ್ಟಿದೆ ಬುಕ್ ಅಲ್ಲಿ, ಆಲ್ರೆಡಿ ಇದೆ ಬುಕ್ ಅಲ್ಲಿ, ಅದು ನಿಮಗ್ ಗೊತ್ತಿರಲ್ಲ. ಬಟ್ ನಾವು ಬುಕ್ ಓದಿದಾಗ ನಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನೀವು ಈ ತರ ಕಾಂಟ್ರಾಕ್ಟ್ ಮಾಡ್ಕೊಂಡು ನೀವು ಅದ್ರ ಸ್ಪಿರಿಚುವಲ್ ಸಾಧನೆ ಮಾಡಿರೋದು ನಿಮ್ಗೆ ಗೊತ್ತಾಗುತ್ತೆ. ಸಾಮಾನ್ಯ ಜನರಿಗೆ ಹೆಂಗೆ ಗೊತ್ತಾಗುತ್ತೆ? ಸಾಮಾನ್ಯ ಜನರಿಗೆ ಅಂದ್ರೆ ಯಾರು ಈ ತರ ಕಲ್ತಿರೋರ ಹತ್ರ ಅವ್ರು ಹೋಗಿ ತಿಳ್ಕೊಬೇಕಾಗುತ್ತೆ. ಇವಾಗ ಏನು ಅಂದ್ರೆ ಅಸ್ಟ್ರಾಲಜಿಕಲಿ ತಿಳ್ಕೊತೀರಾ, ಅದು ಒಂದು ಮಟ್ಟಕ್ಕೆ ನಿಮ್ಗೆ ಗೊತ್ತಾಗುತ್ತೆ ವಿಷಯ. ಆದ್ರೆ ಆಕಾಶಿಕ್ ರೆಕಾರ್ಡ್ಸ್ ಅನ್ನೋದೇನು ಅಂತ ಹೇಳಿದ್ರೆ ನಿಮ್ ಇಡೀ ಹಿಸ್ಟ್ರಿ, ನೀನ್ ಫುಲ್ ಹಿಸ್ಟ್ರಿ ನನಗೆ ಗೊತ್ತು ಅಂತ ಹೇಳ್ತಾರಲ್ಲ, ಪೂರ್ತಿ ಇರುತ್ತೆ ಅದ್ರಲ್ಲಿ. ಒಂದೇ ಕಂಪ್ಲೀಟ್ ನೀವು ಅದನ್ನ ತಿಳ್ಕೊಳ್ಳುವಷ್ಟು ಶಕ್ತಿಗೆ ಇರುತ್ತೆ ನಿಮ್ಗೆ. ಯಾಕಂದ್ರೆ ಅಲ್ಲಿ ಲಾಕ್ ಏನಾದ್ರೂ ಇರ್ತದೆ, ಏನಂದ್ರೆ ಅದು ನಮ್ಗೆ ನಾವು ಕಲ್ತಿರ್ತೀವಿ. ಹೌದು, ಲಾಕ್ ಇರ್ತದೆ. ಯಾಕಂದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಶಿವಪ್ಪ, ಶಿವನಿಂದನೇ ಇದು ಕಂಟ್ರೋಲ್ ಆಗೋದು. ಶಿವಗಣಗಳೆಲ್ಲ ಕಾಯ್ತಾ ಇರ್ತಾರೆ ಅಲ್ಲಿ. ಅಂದ್ರೆ ಇವಾಗ ಕೃಷ್ಣನ್ ಭಕ್ತರು ಹೋದ್ರೆ ಕೃಷ್ಣ ಬುಕ್ ಕೊಡ್ತಾರೆ, ಆ ತರದ್ದು ಇರ್ತದೆ ಅಲ್ಲಿ. ದೇವಿ ಭಕ್ತರು ಹೋದ್ರೆ ದೇವಿನೇ ಬುಕ್ ತೆಗೆದು ಕೊಡೋದು ನಮ್ ಕೈಲಿ, ಆ ತರದ್ದು ಇರುತ್ತೆ. ಆವಾಗ ನಾವು ಹೋಗ್ಬೇಕು, ಅವ್ರ ಪರ್ಮಿಷನ್ ಇಲ್ಲದೆ ಮಾಡಕ್ಕಾಗಲ್ಲ ನಾವು. ಅಂದ್ರೆ ಇವಾಗ ಆಕರ್ಷಕ ರೆಕಾರ್ಡಿಂಗ್ ಅಲ್ಲೇ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ನಾವು ಏನೇ ಇಲ್ಲಿ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ರೆಕಾರ್ಡ್ ಆಗುತ್ತೆ, ಒಳ್ಳೆ ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ರೆಕಾರ್ಡ್ ಆಗುತ್ತೆ. ಅಂದ್ರೆ ನಿಮ್ ಪರ್ಸನಲ್ ಅಂದ್ರೆ ಇಂಡಿವಿಜುವಲ್ ಆಗಿ ಆ ಬುಕ್ಸ್ ಇರುತ್ತಾ, ಅಲ್ಲ ಟೋಟಲ್ ಎಲ್ಲರದ್ದು ಒಟ್ಟಿಗೆ ಒಂದು ಇಂಡಿವಿಜುವಲ್ ಆಗಿ? ಈಗ ನಿಮ್ಮ ಹೆಸರಲ್ಲಿ ಬುಕ್ ಇರುತ್ತೆ ಅಲ್ಲಿ. ಇವಾಗ ಲೈಬ್ರರಿ ಇರ್ತದಲ್ಲ, ಆ ಲೈಬ್ರರಿಲಿ ಫುಲ್ ಬುಕ್ಗಳು ಜೋಡಿಸಿರ್ತಾರೆ. ಒಬ್ಬೊಬ್ರು ಬುಕ್ ಒಂದೊಂದ್ ತರ ಇರುತ್ತೆ, ಒಂದೊಂದ್ ಕಲರ್ ಅಲ್ಲಿ ಇರುತ್ತೆ. ನಾವು ಕಲ್ತಿರೋರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರೇ ಆದ್ರೂನು, ಧ್ಯಾನಿಗಳಾದ್ರೂ ಅಷ್ಟೇನೆ, ಬೇರೆಯವ್ರ ಬುಕ್ ಅಷ್ಟು ಈಸಿಯಾಗಿ ಆಕ್ಸೆಸ್ ಮಾಡಕ್ ಆಗಲ್ಲ, ಆಕ್ಸೆಸ್ ಮಾಡ್ಲೂಬಾರ್ದು ಬೇರೆಯವ್ರದನ್ನ. ನಾವೇನಂದ್ರೆ ಪರ್ಮಿಷನ್ ಕೊಟ್ರೆ ಮಾತ್ರನೇ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬರ್ತಾರೆ ನಮ್ಮ ಹತ್ರ, ಪರ್ಮಿಷನ್ ಇರಲ್ಲ, ನೋಡಿ ಅಂತಾರೆ. ನಾವು ಗೊತ್ತಾಗತ್ತೆ ನಮ್ಗೆ, ಇಲ್ಲ ಪರ್ಮಿಷನ್ ಇಲ್ದಿದ್ರೆ ಬುಕ್ ಓಪನ್ ಆಗಲ್ಲ, ನಾವು ತೆಗಿಯಕ್ಕಾಗಲ್ಲ ಪರ್ಮಿಷನ್ ಇಲ್ದಿದ್ರೆ. ಇವಾಗ ನಿಮ್ದು ಓದ್ಬೇಕು ನಾನು ಅಂದ್ರೆ ನಿಮ್ ಮಿಸ್ಸಸ್ ಪರ್ಮಿಷನ್ ಕೊಟ್ರು ನೋಡ್ಬೋದು, ಬೇರೆಯವರು ನಿಮ್ಮೂರ್ನೇವ್ರು ಯಾರೋ ಪರ್ಮಿಷನ್ ನಿಮ್ ಬುಕ್ ಕೊಟ್ರೆ ನಾನು ನೋಡಕ್ಕಾಗಲ್ಲ, ನಿಮ್ ಫ್ಯಾಮಿಲಿ ಅವ್ರು ಕೊಟ್ರೆ ನೋಡ್ಬೋದು. ಆತರ ಅದೇನ್ ಮಾಡ್ತೀವಿ, ಕೂತ್ಕೋತೀವಿ, ಅದಕ್ಕೊಂದು ಪ್ರೇಯರ್ ಎಲ್ಲ ಇರುತ್ತೆ. ಪ್ರೇಯರ್ ಎಲ್ಲ ಮಾಡಿ ಬುಕ್ಗೆ ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಅವ್ರ ಹೆಸರು ಗೊತ್ತಾಗ್ಬೇಕು, ಹೆಸರು ಗೊತ್ತಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಬುಕ್ ಬರುತ್ತೆ ನಮ್ಗೆ. ಬುಕ್ ಬಂದಾಗ ಇವ್ರಿಗೆ ಏನ್ ಈ ಲೈಫ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಯಾಕೆ ಆಗ್ತಿದೆ ಅಂತ ಆ ಬುಕ್ಕಲ್ಲಿ ನಾವು ಓದ್ತೀವಿ. ಆಕಾಶಕ್ಕೆ ಬಂದಿದ್ದಕ್ಕೆ ನಾನೊಂದು ಇದೇ ತರ ಸ್ಟೋರಿ ಹೇಳ್ತೀನಿ. ಒಂದು ಹುಡುಗಿದು ಮದುವೆ ಆಗಿರ್ಲಿಲ್ಲ, ಮದುವೆ ಆಗಿಲ್ಲ ಅಂತ ಅವಳು ಬಂದಾಗ ಏನಾಯ್ತು ಅಂದ್ರೆ, ಅವಳು ಆಕಾಶಕ್ಕೆ ರೆಕಾರ್ಡ್ಸ್ ಓದಕ್ ಶುರು ಮಾಡಿದಾಗ ಇವಳು ಏನ್ ಮಾಡಿದಾಳೆ, ಒಂದು ಲೈಫಲ್ಲಿ ಒಂದು ದೇವಸ್ಥಾನಕ್ಕೆ ಗಂಡ ಹೆಂಡತಿ ಹೋಗಿದ್ದಾರೆ. ಆ ಲೈಫಲ್ಲಿ ದೇವಿ ಮುಂದೆ, ದೇವಿ ದೇವಸ್ಥಾನ ಅದು, ದೇವಿ ಮುಂದೆ ಏನ್ ಮಾಡಿದಾಳೆ, ಅವಳು ತಾಳಿ ಕಿತ್ತು ಗಂಡಂಗೆ ಮುಖದ ಮೇಲೆ ಎಸ್ಬಿಟ್ಟಿದ್ದಾಳೆ. ನೀನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ, ಈ ತಾಳಿ ಗಿಳಿ ಎಲ್ಲ ಏನು ತಗೋ, ನಿನ್ ಬೇಡ ಅಂತ ಹೇಳಿ ಎಷ್ಟು ಇದ್ ಮಾಡಿದಾಳೆ. ಯಾವ್ದೋ ಜನ್ಮದಲ್ಲಿ, ಅವಳು ಈ ಜನ್ಮದಲ್ಲಿ ಮದ್ವೆ ಆಗಿಲ್ಲ. ಅವಳಿಗೆ ಬಂದಾಗ ಅವಳು ರೆಕಾರ್ಡ್ ರೀಡ್ ಮಾಡಿದಾಗ ನಾವು ಗೊತ್ತಾಗಿದ್ದೇನಂದ್ರೆ ಇವಳು ಈ ತರ ಮಾಡಿದಾಳೆ. ಅದು ಒಂದು ದೇವಿ ದೇವಸ್ಥಾನದಲ್ಲಿ ಗಂಡನ್ ಮುಂದೆ ತಾಳಿ ಕಿತ್ತು ಎಸ್ತಿರೋದು ಗಂಡನ್ಗೆ. ಅದರಿಂದ ಅವಳಿಗೆ ಈ ಜನ್ಮದಲ್ಲಿ ಮದ್ವೆ ಆಗ್ತಾ ಇಲ್ಲ. ಆವಾಗ ಏನ್ ರೆಕಾರ್ಡ್ ಅಲ್ಲಿ ನಮಗ್ ಬಂತು ಅಂತ ಹೇಳಿದ್ರೆ, ಯಾವ್ದೇ ಒಂದು ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಗಿ ಇವಳು ತಾಳಿನ ಕೊಡ್ಬೇಕು ಅಮ್ಮಂಗೆ, ಅಮ್ಮನ್ ಕತ್ತಗದು ಹಾಕಿದಾಗ ಇವಳಿಗೆ ಕಂಕಣ ಭಾಗ್ಯ ಬರುತ್ತೆ ಅಂತ. ಇವಾಗ ಇದು ನೀವ್ ಎಲ್ಲೇ ಹೋದ್ರು ನಿಮ್ಗೆ ಅಸ್ಟ್ರಾಲಜಿಕಲ್ ಚಾರ್ಟ್ ಅಲ್ಲೂ ಗೊತ್ತಾಗಲ್ಲ, ಬೇರೆ ಎಲ್ಲೂ ಇದು ಓಪನ್ ಅಪ್ ಆಗಲ್ಲ. ಇದು ಪಾಸ್ಟ್ ಲೈಫ್ ಅಲ್ಲಿ ಇವಳು ಮಾಡಿರೋ ಅವಳು ಕೈಯಾರೆ ಇವಳು ಮಾಡ್ಕೊಂಡಿರೋದು ಕರ್ಮ. ಸೊ ಅದನ್ನೇನ್ ಮಾಡಿದ್ವಿ, ಅದನ್ನ ಆಕಾಶಿಕ್ ರೆಕಾರ್ಡ್ಸ್ ಇಂದ ಕ್ಲಿಯರ್ ಮಾಡಿದ್ವಿ. ಮತ್ತೆ ಅವಳು ಹೋಗಿ ಅಲ್ಲಿ ದೇವಿ ದೇವಸ್ಥಾನಕ್ಕೆ ತಾಳಿ ಕೊಟ್ಟ ಮೇಲೆ ಇವನ್ ಸ್ವಲ್ಪ ದಿನಕ್ಕೆ ಮದುವೆ ಫಿಕ್ಸ್ ಆಯ್ತು. ಇವಾಗ ಅವಳು ಮಗುನೂ ಆಗಿದೆ, ಒಂದು ಮಗುನೂ ಆಗಿದೆ ಅವಳಿಗೆ. ಆತರ ಪರಿಹಾರ ಮಾಡಿದಕ್ಕೆ ಅವಳು ಅದೊಂದು ಹೋಗಿ ಕೊಟ್ಟು, ಮತ್ತೆ ಇನ್ನು ಕೆಲವೊಂದು ಹೇಳಿದ್ವಿ, ಅದೆಲ್ಲ ಮಾಡಿದಾಳೆ. ಕಂಕಣ ಭಾಗ್ಯ ಎಲ್ಲ ಉಂಟು, ದೇವಸ್ಥಾನ ಸುತ್ತೋದು ಎಷ್ಟು ಖರ್ಚು ಮಾಡೋರು ಇದ್ದಾರೆ. ಈಗ ನೋಡಿ ನಿಮ್ಮ ವಿದ್ಯೆಯಿಂದ ಅದೊಂದು ಹೌದು, ರೆಕಾರ್ಡ್ಸ್ ಇಂದ ನಿಮ್ಗೆ ಎಕ್ಸಾಕ್ಟ್ ಆ ಪ್ರಾಬ್ಲಮ್ ಕರೆಕ್ಟ್ ಆಗಿ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇವಾಗ ಅಸ್ಟ್ರಾಲಜಿಕಲ್ ಚಾರ್ಟ್ ಅಲ್ಲಿ ಹೋದ್ರೆ ನೀವು ನಾವೇನ್ ಹೇಳ್ತೀವಿ, ಇವಾಗ ನನಗೆ ಅಸ್ಟ್ರಾಲಜಿಕಲ್ ಬಂದ್ರು ನಾವೇನ್ ಹೇಳ್ತೀವಿ, ಏನೋ ನಾಗದೋಷ ಇದೆ, ಅಥವಾ ಕುಜ ದೋಷ ಇದೆ, ಅಥವಾ ಏನೋ ಚಂದ್ರ ಸರಿ ಇಲ್ಲ, ಗುರು ಸರಿ ಇಲ್ಲ, ಅಷ್ಟ್ ಮಾತ್ರ ನಾವ್ ಹೇಳ್ಬೋದೇ ಹೊರತು ಪಾಸ್ಟ್ ಲೈಫ್ದು ಅಷ್ಟು ನೀವು ಕ್ಲಿಯರ್ ಆಗಿ ಹೇಳಕ್ ಆಗಲ್ಲ ಅಸ್ಟ್ರಾಲಜಿಕಲ್ ಚಾರ್ಟ್ ಅಲ್ಲಿ. ಹಿಂದಿನ ಜನ್ಮದ ಏನೋ ಕರ್ಮ ಇದೆ ಅಂತ ಹೇಳ್ಬೋದೇ ಹೊರತು ಹಿಂದಿನ ಜನ್ಮದಲ್ಲಿ ನೀನ್ ಏನ್ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಉದಾಹರಣೆ ಇದೆ ನಿಮ್ ಕಡೆ ಆತರ ಬಂದಿದ್ದು ಆಕರ್ಷಕ ರೆಕಾರ್ಡಿಂಗ್ ಅವ್ರಿಗೆ ಪರಿಹಾರ ಕೊಟ್ಟಿದ್ದು ಅದೇ ಆಕಾಶಿಕ್ ರೆಕಾರ್ಡ್ ಅಲ್ಲೇ ನಾನು ಫಸ್ಟ್ ಯಾರೇ ನನ್ನ ಹತ್ರ ಬಂದ್ರು ನಾನು ರೆಕಾರ್ಡ್ ನೋಡ್ತೀನಿ ಫಸ್ಟ್. ಆ ರೆಕಾರ್ಡ್ ನೋಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಇವ್ರಿಗೆ ಯಾವ ತರ ಪರಿಹಾರ ಹೇಳ್ಬೇಕು.